ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ಜ್ಞಾನಿಯು ಎಲ್ಲಿ? ಶಾಸ್ತ್ರಿ ಎಲ್ಲಿ? ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದ್ದಾನಲ್ಲವೇ? ಈ ವಾಕ್ಯದಲ್ಲಿ ದೇವರು ಇಹಲೋಕದ ಜ್ಞಾನವನ್ನು ಯಾವ ರೀತಿ ಹುಚ್ಚುತನವಾಗಿ ಮಾಡಿದ್ದಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಶಿಲುಬೆಯಲ್ಲಿ ಯೇಸುಕ್ರಿಸ್ತನು ನೆರವೇರಿಸಿದಂಥ ವಿಷಯಗಳನ್ನು ನಂಬುವಂಥವರಿಗೆ ಅದು ದೇವರ ಶಕ್ತಿಯಾಗಿದೆ. ಅದೇ ಸಮಯದಲ್ಲಿ ಅದನ್ನು ನಂಬದೆ ಹೋಗುವಂಥವರಿಗೆ ಅದು ಹುಚ್ಚು ಮಾತಾಗಿದೆ. ಯೇಸುಕ್ರಿಸ್ತನ ಶಿಲುಬೆಯ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಯಾವ್ಯಾವ ವಿಷಯಗಳಿಗೋಸ್ಕರ ಪ್ರಾರ್ಥಿಸುತ್ತೇವೋ, ಯಾವ್ಯಾವ ವಿಷಯಗಳಿಗೋಸ್ಕರ ಬೇಡುತ್ತೇವೋ, ಕೆಲವೊಮ್ಮೆ ಅದನ್ನು ಇಹಲೋಕದ ವಿಷಯಗಳು ಬೇರೆ ರೀತಿಯಾಗಿ ಹೇಳುತ್ತವೆ. ಉದಾಹರಣೆಗೆ, ಒಂದು ರೋಗ ಬಂದಿರುವುದಾದರೆ ಅದನ್ನು ಇಹಲೋಕದ ಜ್ಞಾನವು ಇದು ಹೀಗಾಗಿ ಬಿಡುತ್ತದೆ, ಇದು ಇಷ್ಟು ಘೋರವಾದಂಥ ರೋಗ, ಇದು ಗುಣವಾಗುವುದೇ ಇಲ್ಲ, ಜೀವನ ಪೂರ್ತಿ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತದೆ. ಆದರೆ ದೇವರು ಹೇಳುತ್ತಾರೆ, ಇದನ್ನು ಗುಣ ಮಾಡುವುದಕ್ಕೆ ನನ್ನಿಂದ ಸಾಧ್ಯ, ನನ್ನ ಬಾಸುಂಡೆಗಳಿಂದ ಗುಣವಾಗದೇ ಇರುವಂಥ ರೋಗ ಯಾವುದೂ ಕೂಡ ಇಲ್ಲ ಎಂಬುದಾಗಿ. ಇದೇ ಪ್ರಕಾರವಾಗಿ ಇನ್ನೂ ಅನೇಕ ಕಾರ್ಯಗಳಲ್ಲಿ, ನಿಮ್ಮ ಕೆಲಸದ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ನಿಮಗೋಸ್ಕರ ಬರಬೇಕಾಗಿರುವಂಥ ಆಶೀರ್ವಾದಗಳು, ಮೇಲುಗಳು, ಉನ್ನತಿಗಳ ವಿಷಯದಲ್ಲಿ, ನಿಮಗೋಸ್ಕರ ತೆರೆಯಲ್ಪಡಬೇಕಂತ ಬಾಗಿಲುಗಳ ವಿಷಯದಲ್ಲಿ, ಉನ್ನತವಾದಂಥ ಕಾರ್ಯಗಳ ವಿಷಯದಲ್ಲಿ ಎಲ್ಲ ಲೋಕವು ಬೇರೊಂದನ್ನು ಹೇಳುತ್ತದೆ. ಆದರೆ ದೇವರೇ ಇನ್ನೊಂದನ್ನು ಹೇಳುತ್ತಾರೆ. ನಾವು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಪ್ರಾರ್ಥನೆಯಲ್ಲಿ ಮುಂದುವರೆದು ನಂಬಿಕೆಯಲ್ಲಿ ಜೀವಿಸಬೇಕಂದ್ರೆ ಇಹಲೋಕದ ಕಾರ್ಯವನ್ನು ಅಸಡ್ಡೆ ಮಾಡಿ ಅದಲ್ಲ, ಕರ್ತನು ಹೇಳಿರುವುದೇ ಸತ್ಯ ಎಂಬುದಾಗಿ ದೃಢವಾಗಿ ನಂಬಬೇಕು. ಆ ರೀತಿಯಾಗಿ ನಂಬುವಾಗ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿ ನಮ್ಮ ನಂಬಿಕೆಯು ಗೆಲ್ಲುವಂತೆ, ಕರ್ತನಿಗೋಸ್ಕರ ನಾವು ಮಾಡಿದಂಥ ಕಾರ್ಯಗಳಲ್ಲಿ, ಆ ಪ್ರಾರ್ಥನೆಗಳಲ್ಲಿ ಜಯವನ್ನು ಹೊಂದುವಂತೆ ವಿಷಯಗಳನ್ನು ಬದಲಾಯಿಸಿ ಕೊಡುತ್ತಾರೆ. ಅಬ್ರಹಾಮನ ಜೀವಿತದಲ್ಲಿ ಇದುವೇ ಆದದ್ದು. 100 ವರ್ಷದವನಾಗಿದ್ದಂಥ ಅವನು 90 ವರ್ಷದವಳಾಗಿದ್ದಂಥ ಸಾರಳು ಒಂದು ಮಗುವನ್ನು ಹಡೆಯುತ್ತಾರೆಂಬುದಾಗಿ ಹೇಳುವಾಗ ಲೋಕದ ಜ್ಞಾನ ಹೇಳುತ್ತದೆ ಅದು ಅಸಾಧ್ಯ ಎಂಬುದಾಗಿ. ಆದರೆ ದೇವರದನ್ನು ಸಾಧ್ಯವಾಗಿ ಮಾಡಿ ಅವರಿಬ್ಬರು ವಾಗ್ದಾನದ ಮಗನನ್ನು ಹಡೆಯುವಂತೆ, ವಿಶೇಷವಾಗಿ ಆ ಸಂತತಿಯು ಆಶೀರ್ವದಿಸಲ್ಪಡುವಂತೆ ಕಾರ್ಯಗಳು ಬದಲಾದವು. ಇದೇ ಪ್ರಕಾರವಾಗಿ ಪ್ರತಿಯೊಬ್ಬ ದೇವಜನರ ಜೀವಿತದಲ್ಲಿ ಕೂಡ ನಾವು ಅನೇಕ ಅದ್ಭುತ ಕಾರ್ಯಗಳನ್ನು ನೋಡಬಹುದಾಗಿದೆ. ಅದರೆಲ್ಲದರ ಹಿಂದೆ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿ ತನ್ನ ಪರಾಕ್ರಮವನ್ನು, ತನ್ನ ಬಲವನ್ನು, ಮಹಿಮೆಯನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಇಹಲೋಕದ ಕಾರ್ಯಗಳು, ಇಹಲೋಕದ ಜ್ಞಾನ, ಇಹಲೋಕದ ಶಾಸ್ತ್ರಿಗಳು, ಇಹಲೋಕದ ತರ್ಕವಾದಿಗಳು ಏನು ಬೇಕಾದರೂ ಹೇಳಲಿ, ನನ್ನ ಯೇಸು ನನಗೋಸ್ಕರ ಮಾಡುತ್ತಾನೆ. ಆತನ ಶಿಲುಬೆಯು ನನಗೆ ದೇವರ ಶಕ್ತಿಯಾಗಿದೆ. ಆತನು ನನಗೋಸ್ಕರ ಎಲ್ಲವನ್ನು ನೆರವೇರಿಸಿದ್ದಾನೆ. ಅದರ ಮೇಲೆ ನನ್ನ ನಂಬಿಕೆಯನ್ನು ಇಡುತ್ತೇನೆ. ನನ್ನ ಪ್ರಾರ್ಥನೆಗಳಿಗೆ ಖಂಡಿತ ಉತ್ತರವು ಬಂದೇ ಬರುತ್ತದೆ. ಅಸಾಧ್ಯವಾಗಿದ್ದರೂ ಕರ್ತನದನ್ನು ಸಾಧ್ಯ ಮಾಡುತ್ತಾನೆಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಕಾಣುತ್ತೀರಾ. ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಪರಾಕ್ರಮವು ನಿಶ್ಚಯವಾಗಿ ನಿಮ್ಮ ಜೀವಿತಗಳಲ್ಲಿ ತೋರಿ ಬರಲಿದೆ. ಆ ರೀತಿಗೆ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗುವಂತೆ ಮಾಡುತ್ತೀಯ. ನಿನ್ನ ಜ್ಞಾನವು, ನಿನ್ನ ಅಧಿಕಾರವು, ನಿನ್ನ ಪರಾಕ್ರಮ, ನಿನ್ನ ಮಹಿಮೆಯು ಕರ್ತನೆ ಅಸಾಧಾರಣವಂಥ ಕಾರ್ಯಗಳನ್ನು ನೆರವೇರಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ನಮ್ಮನ್ನು ಪ್ರೀತಿಸಿ ಅಪ್ಪ, ನಿನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಅಪ್ಪ ನಿನ್ನನ್ನೇ ಬಲಿಯಾಗಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಗಳು. ಆ ನಿನ್ನ ಬಾಸುಂಡೆಗಳಿಗಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಈ ಸಮಯದಲ್ಲಿ ಅಪ್ಪ ನಂಬಿ ಯಾರ್ಯಾರು ಪ್ರಾರ್ಥಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಲೋಕವು ಬರೆದಂಥ ಕಾರ್ಯಗಳನ್ನು ಅಳಿಸಿಬಿಟ್ಟು, ಲೋಕವು ಹೇಳಿದಂಥ ಕಾರ್ಯಗಳನ್ನು ಹುಚ್ಚುತನವಾಗಿ ಮಾಡಿ ನಿನ್ನ ಮಹಿಮೆಯನ್ನು ತೋರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಗುಣವಾಗದೇ ಇರುವಂಥ ರೋಗವು ಗುಣವಾಗಲಿ. ಈ ಸಮಯದಲ್ಲಿ ಕರ್ತನ ಮಹಿಮೆ, ಪ್ರಸನ್ನತೆ ಆವರಿಸಿಕೊಂಡು ಅವರನ್ನು ಮುಟ್ಟಿ ಗುಣ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವೆ ಸ್ತೋತ್ರರಾಜ, ಗರ್ಭಫಲವನ್ನು ಅನುಗ್ರಹಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ
ತಡೆಗಳು ನೀಗಿ ಹೋಗಲಿ, ಆಶೀರ್ವಾದಗಳು ಉಂಟಾಗಲಿ, ಮಕ್ಕಳಿಗೋಸ್ಕರ ವಿಶೇಷ ಬಾಗಿಲುಗಳು ತೆರೆಯಲ್ಪಡಲಿ, ಜೀವಿತವು ಅಭಿವೃದ್ಧಿಯನ್ನು ಕಾಣಲಿ. ಈ ದಿವಸವೇ ಕರ್ತನೆ ನಿನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟು ವಿಶೇಷವಾದಂಥ ಆಶೀರ್ವಾದಗಳಲ್ಲಿಯೂ ಮೇಲುಗಳಲ್ಲಿಯೂ ನಿನ್ನ ಮಹಿಮೆಯಾಗಿ ಅಪ್ಪ ಶೋಭಿಸುವಂತೆ ಕಾರ್ಯಗಳನ್ನು ಬದಲಾಯಿಸು, ಘನಪಡಿಸು ಕರ್ತನಿನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.